ಸ್ನೇಹಿತರೆ, ಚಿತ್ರರಂಗ ದೂರದಿಂದ ನೋಡೋಕ್ಕೆ ಕಲರ್ಫುಲ್ ಆಗಿ ಕಾಣುತ್ತೆ. ಆದರೆ ಅದರ ಒಳಗೆ ಎಷ್ಟೆಲ್ಲ ನೋವು ನಲಿವುಗಳಿವೆ ಅನ್ನೋದು ಅಲ್ಲಿದ್ದು ಅದನ್ನು ಅನುಭವಿಸ್ತಿರುವ ಕಲಾವಿದರಿಗೆ ಮಾತ್ರ ಗೊತ್ತಿರುತ್ತೆ. ಇದೀಗ ಸ್ಟಾರ್ ನಟರೊಬ್ಬರ ಪರಿಸ್ಥಿತಿ ನೋಡಿ ಜನರು ಏನಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೆಲ್ಲ ಕಾರಣವಾಗಿದ್ದು ಒಂದೇ ಒಂದು ವೈರಲ್ ವಿಡಿಯೋ. ಸಾಮಾನ್ಯವಾಗಿ ಚಿತ್ರೀಕರಣದಿಂದ ಬಿಡುವು ಸಿಕ್ಕಾಗ ಸ್ಟಾರ್ ನಟ ನಟಿಯರು ವಿದೇಶ ಪ್ರವಾಸ ಕೈಗೊಳ್ಳುವುದು ಅಥವಾ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಮಯ ಕಳೆಯುವುದು ಮಾಮೂಲು. ಆದರೆ ಸಂಜಯ್ ಮಿಶ್ರಾ ಅವರ ದಾರಿಯೇ ವಿಭಿನ್ನ. ಇತ್ತೀಚೆಗೆ ಅವರು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿರುವ ವಿಡಿಯೋವೊಂದು ಜನರ ಗಮನ ಸೆಳೀತಾ ಇದೆ. ಹೌದು, ಈ ವಿಡಿಯೋದಲ್ಲಿ ಸಂಜಯ್ ಮಿಶ್ರಾ ಅವರು ಸುಡು ಬಿಸಿಲನ್ನು ಲೆಕ್ಕಿಸದೆ ಬೆವರುತ್ತಿದ್ದರೂ ಅತ್ಯಂತ ಶ್ರದ್ಧೆಯಿಂದ ದೇವಸ್ಥಾನವೊಂದರ ಆವರಣವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ದೇವಸ್ಥಾನದ ಮೇಲ್ಛಾವಣಿ ಹಾಗೂ ಸುತ್ತಮುತ್ತಲಿನ ಜಾಗವನ್ನು ಶುಚಿಗೊಳಿಸುವ ಕಾಯಕದಲ್ಲಿ ಮಗ್ನರಾಗಿರುವುದು ವಿಡಿಯೋದಲ್ಲಿ ಕಾಣಬಹುದು. ಯಾವುದೇ ಪ್ರಚಾರದ ಹಂಗಿಲ್ಲದೆ ಶ್ರಮದಾನ ಮಾಡುತ್ತಿರುವ ಅವರ ಈ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ. ಇನ್ನು 150 ಕೋಟಿ ಆಸ್ತಿಯ ಒಡೆಯ. ಹೌದು, ಮೂಲಗಳ ಪ್ರಕಾರ ಬಾಲಿವುಡ್ನ ಬೇಡಿಕೆ ಕೇಂದ್ರನಾಗಿರುವ ಸಂಜಯ್ ಮಿಶ್ರಾ ಅವರ ಒಟ್ಟು ಆಸ್ತಿ ಮೌಲ್ಯ ಸುಮಾರು 150 ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿದೆ. ಮನಸ್ಸು ಮಾಡಿದರೆ ಅವರು ರಾಜನಂತೆ ಐಷಾರಾಮಿ ಜೀವನ ನಡೆಸಬಹುದು. ಆದರೆ ಆಡಂಬರ ಜೀವನಕ್ಕೆ ಮಾರು ಹೋಗದೆ ಪ್ರಕೃತಿ ಮತ್ತು ಸರಳತೆಯ ಬದುಕನ್ನು ಆರಿಸಿಕೊಂಡಿದ್ದಾರೆ. ಇನ್ನು ಶೂಟಿಂಗ್ನಿಂದ ಬಿಡುವು ಸಿಕ್ಕಾಗಲೆಲ್ಲ ಸಂಜಯ್ ಮಿಶ್ರಾ ಅವರು ಮುಂಬೈನ ಗದ್ದಲದ ಲೈಫ್ನಿಂದ ಹೊರಗೆ ಸರಿದು ತಮ್ಮ ಫಾರ್ಮ್ ಹೌಸ್ಗೆ ತೆರಳುತ್ತಾರೆ. ಅಲ್ಲಿ ಒಬ್ಬ ಸಾಮಾನ್ಯ ಹಳ್ಳಿಗರಂತೆ ಕೃಷಿ ಮಾಡುವುದು, ಕೈತೋಟದ ಕೆಲಸಗಳನ್ನು ತೊಡೆದುಕೊಳ್ಳುವುದು ಹಾಗೂ ಸ್ಥಳೀಯ ಶಿವನ ದೇವಸ್ಥಾನಗಳಲ್ಲಿ ಸೇವೆ ಮಾಡುವುದಷ್ಟೇ ಅವರು ನಿಜವಾದ ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ದಾರೆ. ಇನ್ನು ಸಂಜಯ್ ಮಿಶ್ರಾ ಅವರ ಈ ವಿಡಿಯೋ ನೋಡಿ ಅವರ ಅಭಿಮಾನಿಗಳು ಮಾತ್ರವಲ್ಲ, ಬಾಲಿವುಡ್ ಸ್ಟಾರ್ ಕಲಾವಿದರು ಕೂಡ ಫಿದಾ ಆಗಿದ್ದಾರೆ. ಹಣ, ಅಂತಸ್ತು ಮತ್ತು ಹೆಸರು ಬಂದ ಮೇಲೂ ಮನುಷ್ಯ ತನ್ನ ಬೇರುಗಳನ್ನು ಮರೆಯಬಾರದು ಎನ್ನುವುದಕ್ಕೆ ನೀವೇ ಜೀವಂತ ಉದಾಹರಣೆ ಎಂದು ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.